ಅಮ್ಮ ದೇವಿ ದುರ್ಗಮ್ಮ. ಯಾರ ಕಡೆಯಿಂದ ಸಮಸ್ಯೆ ಆಗ್ತಿದೆ? ನಮ್ಮ ದೇವಿ ಕಡೆಯಿಂದ. ದೇವಿ ಕಡೆಯಿಂದ ಸಮಸ್ಯೆನಾ? ಮದುವೆಗೆ ಎಲ್ರೂ ಕರೆದಿದ್ದೀವಿ, ಅಮ್ಮನವ್ರನ್ನ ಕರೆದಿಲ್ಲ. ಅಮ್ಮನವ್ರಿಗೆ ಲಗ್ನ ಪತ್ರಿಕೆ ಕೊಡಬೇಕು. ಅಮ್ಮನವರು ಇವಳು ಮದುವೆಗೆ ಬಂದು ಅಕ್ಷತೆ ಕಾಲು ಹಾಕಿ ಹರಿಸ್ಬೇಕು. ಅಮ್ಮನವ್ರನ್ನ ಕರಿಬೇಕು. ಅಮ್ಮನವರು ಬರಲೇಬೇಕು ಮದುವೆಗೆ ಅಂತ ನಮ್ಮ ದೇವಿ ಹಠ ಹಿಡಿದು ಕೂತ್ಬಿಟ್ರೆ ಏನಯ್ಯ ಮಾಡೋದು ಮದುವೆ ದಿವಸ? ಅಲ್ವಾ? ನಾಳೆ ಬೆಳಗ್ಗೆನೆ ನಿನ್ ಮದ್ವೆ ಹೂವಿಳಿ ಶಾಸ್ತ್ರ. ನಾಳೆ ನೀನ್ ಯಾವ ಸೀರೆ ಉಟ್ಕೋಬೇಕು, ಯಾವ ಒಡವೆ ಹಾಕೋಬೇಕು ಅಂತ ನಾನು ಹೇಳ್ತೀನಿ, ಅದನ್ನೇ ಹಾಕೋ. ಮುಂದೆ ಆ ಫೋಟೋ ನೋಡ್ತಾ ಇಲ್ಲ ನೆನಪು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಮ್ಮ? ಏನ್ ಮಾಡ್ತಾರೋ ಏನೋಮ್ಮ ನಿಮ್ಮಪ್ಪ. ಯಾವ ಕೆಲಸ ಹೇಳಿದ್ರು ಎಲ್ಲ ಮರ್ತು ಮರ್ತು ಹೋಗ್ತಾ ಇದಾರೆ ದೇವಿ. ನನ್ನ ಪುಣ್ಯ ನಿನ್ ಮದ್ವೆ ಅಂತ ಅವ್ರಿಗೆ ಜ್ಞಾಪಕ ಇದ್ರೆ ಅಷ್ಟು ಸಾಕು. ಅಮ್ಮ, ನಿಮ್ ಮದ್ವೆಲಿ ಅಪ್ಪ ಇಷ್ಟೇ ಸಂಭ್ರಮದಲ್ಲಿದ್ರಾ? ಸಿಡ ಸಿಡ ಅಂತ ಇದ್ರು, ಎಲ್ಲರ ಮೇಲೂ ಎಗರಾಡ್ತಾ ಇದ್ರು. ಅವ್ರಮ್ಮ ಅವ್ರಿಗೆ ಹಿಂದಿನ ದಿವಸದ ರಾತ್ರಿಯಿಂದಾನೇ ಉಪವಾಸ ಹಾಕಿದ್ರಂತೆ, ಹೋಮ ಶಾಸ್ತ್ರ ಅಂತ. ಪುರೋಹಿತರು ತಾಳಿ ತಗೊಳ್ಳಿ ಮಾಂಗಲ್ಯಂ ತಂತು ನಾನೇನ ಅಂತ ಹೇಳಕ್ ಮೊದ್ಲೇ ಇವ್ರು ತಾಳಿ ತಗೊಂಡು ನನ್ಗೆ 1 ಗಂಟೆ ಹಾಕೇ ಬಿಟ್ಟಿದ್ರು. ಅಮ್ಮ, ತಾಳಿ ಕಟ್ಟದ್ಮೇಲೆ ನೀನ್ ಅಪ್ಪನ್ ಏನ್ ಕೇಳ್ದೆ? ಅಪ್ಪ ಏನ್ ಹೇಳಿದ್ರು? ನೀನೇನ್ ಮಾಡ್ಬೇಕು ಅಂತ ನನ್ನನ್ ಕೇಳಿ ತಿಳ್ಕೊತಾ ಇದೀಯಾ? ಹ್ಞೂ ಅಮ್ಮ, ನನ್ ಮದ್ವೆ ಅಲ್ವಾ, ಸಂತೋಷನೂ ಆಗ್ತಿದೆ, ಭಯನೂ ಆಗ್ತಿದೆ. ಹೌದಮ್ಮ, ಮದ್ವೆ ಆದ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ನನ್ ಮೇಲೆ ಬರುತ್ತಲ್ವಾ? ಆ ಸುಚೇಂದ್ರಂಗೂ ಜವಾಬ್ದಾರಿನೇ ಇಲ್ಲ. ಮದ್ವೆ ಆದ್ಮೇಲೆ ಜವಾಬ್ದಾರಿ ತನಗ್ ತಾನೇ ಬರುತ್ತೆ. ಸುಚೇಂದ್ರ ಒಳ್ಳೆ ಹುಡುಗ. ನೀನ್ ಆ ಮನೇಲಿ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ನಾನು ನಿನಗೆ ಹೇಳ್ಕೊಡ್ತೀನಿ. ಇನ್ನು 3-4 ದಿವಸ ಇದೆ ಅಲ್ವಾ? ಈಗ ನೀನು ಬೇಗ ಊಟ ಮಾಡಿ ಹೋಗ್ ಮಲಕು. ನಾಳೆ ಬೆಳಗ್ಗೆ ಬೇಗ ಹೇಳ್ಬೇಕು. ಕೇಶು ಮಾವನ್ ಮನೆಗೆ ಅಪ್ಪ ಹೋಗಿದಾರಲ್ಲ, ಅಪ್ಪನ ಜೊತೆ ಸುಚೇಂದ್ರನು ಬರ್ಬೋದಲ್ವಾ? ಸುಚೇಂದ್ರ ಏನಾದ್ರೂ ಬಂದ್ರೆ ನಾನೇ ಅವನ್ಗೆ ಕಿವಿ ಹಿಂಡಿ ವಾಪಸ್ ಕಳಿಸ್ತೀನಿ. ಶಾಸ್ತ್ರ ಇದೆ, ನೀನು ಮನೆ ಒಳಗಡೆ ಬರೋ ಹಾಗಿಲ್ಲ ಅಂತ. ನಿಮ್ಮಪ್ಪಂಗೆ ಹೇಳಿದೀನಿ ಕಣೆ, ಸುಚೇಂದ್ರನ್ ಕರ್ಕೊಂಡ್ ಬರೋದ್ ಬೇಡ ಅಂತ. ಓಹೋ, ಹೋಗಿ ಬೇಗ ಊಟ ಮಾಡಿ ಮಲಕೋ. ಮಂಗಳನ ವಿಷಯ ಕೇಳ್ದಂಗಿತ್ತ ಸದಾಶಿವ. ಬಲ್ಲೆ ತಲೆ ಹರಟಿದ್ದಾನೆ ಈ ಮಂಗಳ. ಹಿತ್ಲು ಬಾಗಿಲಿಂದ ಹೋಗು ಅಂತ ಹೇಳಿದೀನಿ, ಮುಂದ್ಲು ಬಾಗಿಲಿಂದನೇ ಹೋಗಿದ್ದಾಳೆ. ಈಗ ನೋಡಿ ಆ ಸದಾಶಿವನಿಗೆ ಅನುಮಾನ ಬಂದಿದೆ. ಅನುಮಾನ ಪಡೋದ್ರಲ್ಲಿ ಸದಾಶಿವ ಹೆಂಗಸರಿಗಿಂತ ಒಂದು ಕೈ ಮೇಲೆ ಜಾಸ್ತಿ ಇದ್ದಾನೆ. ಈ ಸಲ ಏನು ಎಡವಟ್ಟಾಗದೆ ಮದುವೆ ನಿಂತ್ರೆ ಸಾಕು. ಮಂಗಳನಿಗೆ ನೀನು ವಿಷದ ಬಾಟ್ಲು ಕೊಟ್ಬಿಟ್ಟಿಯಾ? ನಿಮ್ಮೆದುರಿಗೆ ಕೊಟ್ನಲ್ಲ ದಣಿ, ಬಿಡಿ. ನಾಳೆ ದೇವೆ ಕತ್ಯ ಮುಗಿತು. ದೇವಿನ ಸಾಯಿಸ್ಬೇಕ ಗೋಪಾಲು? ಇದನ್ನೆಲ್ಲ ಮಾಡ್ಬೇಕಾ ನಾನು? ಹಾಗಾದ್ರೆ ಮಂಗಳನ ಮನೆಗೆ ಹೋಗಿ ವಿಷದ ಬಾಟ್ಲನ್ನ ವಾಪಸ್ ತಂದ್ಬಿಡ್ಲಾ ದಣಿ? ಮದುವೆ ಆದರೆ ಉಳಗಾಲ ಇಲ್ಲ ಅಂತಾರೆ. ಅಮ್ಮನವ್ರು ನೋಡಿದ್ರೆ ಮದುವೆ ಆಗದ ಹೊರತು ಶಂಕ ಸಿಗಲ್ಲ ಅಂತಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ದಣಿ ಎರಡೆರಡು ಥರ ಯೋಚನೆ ಮಾಡ್ತೀರಿ, ಎರಡೆರಡು ಥರ ಮಾತಾಡ್ತೀರಿ? ಯುದ್ಧದ ಹಿಂದಿನ ದಿನ ತಳಮಳ ಪಡೋ ರಾಜನ ಹಾಗೆ ಯುದ್ಧ ಬೇಕು ಅನ್ಸುತ್ತೆ. ಯುದ್ಧದಲ್ಲಿ ಸಾವಾದರೆ ಅನ್ನೋ ಭಯನೂ ಕಾಡುತ್ತೆ. ಏನಾಯ್ತು ದಣಿ? ನನ್ನಿಂದ ಏನಾದರೂ ಆಗ್ಬೇಕಾ? ನೀವು ಸರಿ ಹೋಗೋದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ, ನಾನು ಮಾಡ್ತೀನಿ ದಣಿ. ನೀವು ಈ ರೀತಿ ಇದ್ದಿದ್ದು ನಾನು ಯಾವತ್ತೂ ನೋಡಿಲ್ಲ ದಣಿ. ಯಾವತ್ತೂ ಇಲ್ದರೆ ಗೊಂದಲ ಇವತ್ತು ನಿಮ್ಮಲ್ಲಿ. ನಿಮ್ಮ ನಿರ್ಧಾರದ ಮೇಲೆ ನಿಮಗೆ ಅನುಮಾನ.
ಮದುವೆ ನಡಿಬಾರ್ದಾ? ದೇವಿ ಮದುವೆ ನಡಿಬೇಕಾ? ಏನಾದ್ರೂ ಒಂದು ಹೇಳಿ ತಣಿ. ಒಬ್ಬ ರಾಜ ಇದ್ನಂತೆ, ಅವನಿಗೊಬ್ಬ ಆಪ್ತ ಮಂತ್ರಿ. ರಾಜಗುರು ಮಾತನ್ನ ಕೇಳಿ ಆಪ್ತ ಮಂತ್ರಿನ ಕಾಡಿಗೆ ಬಿಟ್ಟು ಕಾಡಾನೆಗಳ ಹಿಂಡಿನ ಮಧ್ಯೆ ಬಿಟ್ಟು ತುಳಿಸ್ಬೇಕು ಅಂತ ರಾಜ ಸೈನಿಕರಿಗೆ ಆದೇಶ ಕೊಟ್ಟಂತೆ. ಸೈನಿಕರು ಆಪ್ತ ಮಂತ್ರಿನ ಕರ್ಕೊಂಡು ಕಾಡಿಗೆ ಹೋಗ್ತಾರೆ. ಆಗ ರಾಜನಿಗೆ ಗೊತ್ತಾಗತ್ತೆ ಆಪ್ತ ಮಂತ್ರಿದು ಯಾವ ತಪ್ಪು ಇಲ್ಲ ಅಂತ. ಆದೇಶನ ಹಿಂದಕ್ಕೆ ಪಡ್ಕೊಳ್ಳೋಣ ಅಂದ್ರೆ ಸೈನಿಕರು ಕಾಡಲ್ಲಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅನ್ನೋ ಗೊಂದಲಕ್ಕೆ ಬೀಳ್ತಾನೆ ರಾಜ. ಆಮೇಲೆ ಏನಾಯ್ತು ದಣಿ? ಆಪ್ತ ಮಂತ್ರಿ ಬದುಕಿದ್ನೋ ಸತ್ತೋದ್ನೋ? ನನಗೆ ಏಕಾಂತ ಬೇಕು ಭೂಪಾಲ, ನೀನು ಹೋಗು. ದಣಿ, ಈ ಪರಿಸ್ಥಿತಿನಲ್ಲಿ ನೀವು ಏಕಾಂತದಲ್ಲಿರೋದು ಒಳ್ಳೇದಲ್ಲ. ಕೈ ಮುಗಿತೀನಿ, ಹೋಗು. ಅಯ್ಯೋ, ನಮಗಂತೂ ಮರ್ಯಾದೆನೇ ಇಲ್ಲ. ಈ ಮದುವೆಯಿಂದ ನಮ್ಗೆ ಯಾವ ಲಾಭನೂ ಇಲ್ಲ. ದೇವಿ ಮದ್ವೆಯಿಂದ ನಿಮ್ಗೇನ್ ಲಾಭ ಆಗ್ಬೇಕಿತ್ತು? ದೇವಿ ಮದುವೆಯಿಂದ ಅಂತ ಅಲ್ಲ ಕಣೆ ನಾನು ಹೇಳಿದ್ದು, ನಮ್ಮ ಮದುವೆಯಿಂದ ಅಂತ ಹೇಳಿದ್ದು. ಬಂಗಾರದಂತ ಹುಡುಗಿ ಸಿಕ್ಕಿಲ್ವಾ? ಸಂತೋಷ ಪಡಿ. ನಿನ್ನ ನೀನೇ ಅಂದ್ಕೋಬೇಕು ಬಂಗಾರ ಅಂತ. ಸಂತೋಷ ಆದಾಗೆಲ್ಲ ಬಂಗಾರ ಅಂತಿರ್ತೀರಾ? ಕೋಪ ಬಂದಾಗ ಕತ್ತೆ ಅಂತಿರ್ತೀನಿ, ಹಾಗಂತ ಕತ್ತೆನಾ ನೀನು? ಆಯ್ತಾಯ್ತು, ಯಜಮಾನ್ರ ಅಸಮಾಧಾನಕ್ಕೆ ಕಾರಣ ಏನೋ? ಇದೇ ಹೂವಿಳ್ಳೆ ಶಾಸ್ತ್ರ ಅಂತೆ. 5 ಜನ ಮುತ್ತೈದರಲ್ಲಿ ತಾವು ಒಬ್ರಂತೆ. ದೇವಿ ತಮ್ಮ ಪಾದ ತೊಳೆದು ಪೂಜೆ ಮಾಡ್ತಾಳಂತೆ. ಕಂಜೂಸ್ ದೊಡ್ಡಪ್ಪ ದಕ್ಷಿಣೆ ಬೇರೆ ಕೊಡ್ತಾರಂತೆ. ದೊಡ್ಡ ಮುತ್ತೈದೆ. ಈ ಭಾಗ್ಯ ಬಂದಿದ್ ಯಾರಿಂದ ಹೇಳು? ಯಾರಿಂದ? ನನ್ನಿಂದ ಅಲ್ವಾ? ಆದ್ರೆ ನೋಡಿ ಅಕ್ಷತಾ, ನಂಪಾಡು ನೀರೊಳಗೆ ಉರಿ ಹಾಕ್ಬೇಕು, ತೆಂಗಿನಕಾಯಿ ಸುಳಿಬೇಕು, ಲಗ್ನ ಪತ್ರಿಕೆ ಹಂಚಬೇಕು, ಲಗ್ನ ಪತ್ರಿಕೆಗೆ ಅಡ್ರೆಸ್ ಬರಿಬೇಕು, ಆಮೇಲೆ ಸ್ಟಾಂಪ್ ಒತ್ತಬೇಕು. ಇದು ನಮ್ಗೆ. ನಿಮ್ಗೆ ಒಡವೆ, ಸೀರೆ, ಪಾದಪೂಜೆ, ದಕ್ಷಿಣೆ. ಆಹಾ, ಚೆನ್ನಾಗಿದೆ ಕಣೆ ಅಕ್ಷತಲಿ. ಹಂಗೆಲ್ಲ ಹೆಂಡತಿ ಮೇಲೆ ಹೊಟ್ಟೆ ಕಿಚ್ಚು ಪಡ್ಬಾರ್ದು ಕಣ್ರಿ, ಹೆಮ್ಮೆ ಪಡಿ. ಆಯ್ತು ಕಣೆ, ಹೆಮ್ಮೆ ಪಡ್ತೀನಿ, ಹೆಮ್ಮೆ. ನಮ್ದು ಮದುವೆ ಆಯ್ತು, ಒಳ್ಳೆ ಸಾಮೂಹಿಕ ವಿವಾಹದಲ್ಲಿ ಆದಂಗೆ. ಯಾವ ಶಾಸ್ತ್ರನೂ ಇಲ್ಲ, ಏನೂ ಇಲ್ಲ. ಅಕ್ಷತಾ, ಹೆಂಗು ಚೌಲ್ಟ್ರಿ ಬುಕ್ ಆಗಿದೆ. ಇನ್ನೊಂದ್ಸಲ ಮದುವೆ ಆಗ್ಬಿಡೋಣ. ಏನು ಇಲ್ಲ ಕಣೆ, 2 ಹಾರ, 2 ಮಣೆ, 2 ಬಾಸಿಂಗ ಅಷ್ಟೇ ತರ್ಬೇಕಾಗಿರೋದು. ನಿಮ್ದು ಯಾವಾಗ್ಲೂ ಇದ್ದಿದ್ದೆ. ಊಟಕ್ಕೆ ಗೊತ್ತಾಯ್ತು, ದೊಡ್ಡಮ್ಮ ಬೈತಾರೆ. ಬಾರೆ ಇಲ್ಲಿ, ಸ್ವಲ್ಪ ಹೊತ್ತು ಜಗಳ ಆಡೋಣ ಕಣೆ. ಯಾಕೆ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳಿಲ್ವಾ? ನಿಮ್ದೊಳ್ಳೆ ತಲೆ ಹಡೆ ಆಯ್ತು, ಹೋಗ್ರಿ. ಅಕ್ಷತಾ, ಇಲ್ಲೇ ಅಕ್ಷತಾ ನಿಮ್ ಯಜಮಾನ್ರು ಸದಾನಂದ ಅಯ್ಯರ್. ಇಲ್ಲೇ ಬಹುಪರಾಕ್ ಹೇಳೋವರೆಗೂ ನಾನಂತೂ ಊಟಕ್ಕೆ ಬರಲ್ಲ. ಇವ್ರದ್ದು ಯಾವಾಗ್ಲೂ ತಲೆಹಟನೆ, ಸುಮ್ನಿರು ದೇವಿ. ಹೇಳೆ ಪರಾಕ್ ಹೇಳೆ. ಒಂದೊಂದ್ ಸರ್ತಿ ಉಪವಾಸ ಆರೋಗ್ಯಕ್ಕೆ ಒಳ್ಳೇದಂತೆ. ನೀವ್ ಊಟ ಮಾಡ್ದಿದ್ರು ಪರವಾಗಿಲ್ಲಪ್ಪ, ಬಹುಪರಾಗೆಲ್ಲ ಹೇಳಕ್ಕಾಗಲ್ಲ. ಅಯ್ಯೋ, ನಮ್ಗೇನ್ ಬೆಲೆನೇ ಇಲ್ವಾ ಇಲ್ಲಿ? ಘಮ ಅಂತಿದೆ. ಏನ್ ಅಡ್ಗೆ? ನೀನ್ ಯಾಕೆ ಬಂದೆ ಇಲ್ಲಿ? ಹೊರಡು. ಯಾಕೆ ಅಕ್ಷತಾ ರೇಗ್ತಿದ್ಯಾ? ನೀನ್ ಬಾ ಸುಚೇಂದ್ರ. ರೇಗಿದಲ್ಲ ಕಣೆ ದೇವಿ, ದಾರೆ ಆಗೋವರೆಗೂ ಸುಚೇಂದ್ರಣ್ಣನ ಜೊತೆ ನೀನ್ ಮಾತಾಡೋ ಹಾಗಿಲ್ಲ. ಈ ಸತಿ ನನಗೆ ಕೋಪ ಬಂದ್ರೆ ಅಷ್ಟೇ, ನಾನು ಸುಮ್ನೆ ಇರಲ್ಲ, ಹೇಳಿದ್ದೀನಿ. ಕೋಪ ಬಂದ್ರೆ ಬರ್ಲಿ ಬಿಡು. ಅಕ್ಷತಾ ಯಾಕೆ ಅಂತಿದ್ದಾಳೆ ಅಂತ ಗೊತ್ತಾ ದೇವಿ? ಯಾಕೆ? ಸರಿ ನಾವು ರೇಗಿಸಿದಾಗ ಸುಚೇಂದ್ರ ಬೆಟ್ಟಕ್ಕೆ ಹೋದ, ನಾವೆಲ್ಲ ಹೋಗಿದ್ವಿ, ಸದಾನಂದ ಬಂದಿರ್ಲಿಲ್ಲ. ಅಕ್ಷತಾ ಬೆಟ್ಟ ಗುಡ್ಡ ವಾತಾವರಣ ಎಲ್ಲ ನೋಡ್ಕೊಂಡ್ ಬಂದಾಳೆ. ಈ ಸರಿನೂ ಹಂಗೆ ಆಗ್ಲಿ, ಸದಾನಂದ್ ಜೊತೆ ಹೋಗ್ಬೋದು, ಜೋಕಾಲಿ ಆಡ್ಬೋದು ಅಂತ ಅಲ್ಲೇ. ಕೋಪ ಮಾಡ್ಕೋಬೇಡ ಸುಚೇಂದ್ರಣ್ಣ, ಶಾಸ್ತ್ರ ಪಾಲಿಸ್ಬೇಕು. ದಯವಿಟ್ಟು ನೀನು ಈಗ ಇಲ್ಲಿಂದ ಹೊರಡು. ಕಟೀಲಲ್ಲಿ ಸಿಗು, ಹೊರಡು. ಸರಿ, ಕಟೀಲಲ್ಲಿ ಸಿಗ್ತೀನಿ, ಬರೋದು ಹೋಗೋಣ. ಶಾಸ್ತ್ರ ಅಂದ್ರೆ ಶಾಸ್ತ್ರ. ಬಂದಿದ್ದಕ್ಕೆ ಒಂದ್ ಲೋಟ ಮಜ್ಜಿಗೆ. ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ಲಿ ಬಿಡೆ. ಅಪ್ಪನೂ ಮನೇಲಿಲ್ಲ, ಅಮ್ಮ ಹಿತ್ಲಲ್ಲಿದ್ದಾರೆ. ಆಗಲ್ಲ. ಕಟೀಲಲ್ಲಿ ಮದುವೆ ಅಂತ ಒಂದಾಗ್ಲಿ,
ಆರತಕ್ಷತೆ ವೇಳೆನಲ್ಲಿ ನಾನು ನಿನ್ನನ್ನು ಗೋಳೈಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಸುಚೇಂದ್ರನೇ ಅಲ್ಲ ಕಣೆ. ನನ್ನ ಹೆಂಡತಿ ಸದಾನಂದ, ನನ್ನ ಹೆಂಡತಿ ದೇವಿನ ನಾನು ಮಾತಾಡ್ಸಂಗಿಲ್ವಂತೆ. ನೋಡ್ಕೋತೀನಿ ಕಣೆ, ನಿನ್ನ ನೋಡ್ಕೋತೀನಿ. ಸಾಕು ಕೊಚ್ಕೊಂಡಿದ್ದು, ಈಗ ಹೊರಡು ಹೊರಡು. ಬಿಡೆ ಬಿಡೆ ಅಕ್ಷತಾ. ಏನಾಯ್ತು ಗಾಳಿ ಬಿಡಿ ಗಾಳಿ ಬಿಡಿ. ಏನ್ ನಡೀತಿದೆ ಇಲ್ಲಿ? ನಿಮ್ದ ಸುದ್ದಿ, ನಿಮ್ದ ಮಾತು. ಏನ್ ಮಾತು ಏನ್ ಮಾತು? ದೊಡ್ಡಪ್ಪ, ಹೂವಿಳ್ಳೆ ಶಾಸ್ತ್ರಕ್ಕೆ ದಕ್ಷಿಣೆ ಜೋರಂತೆ, ತಲೆಗೆ 5 ರೂಪಾಯಿ ಅಂತೆ. ಎಷ್ಟು ಜುಗ್ಗ ನಮ್ಮಪ್ಪಯ್ಯ ಅಂತ ಅಕ್ಷತ ಹೇಳ್ತಿದ್ಲು. ಹೌದಾನೆ? ತಲೆ ಇಲ್ದೊಳಗು 5 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಹಿಂಗದ್ದೀಯಾ? 2 ರೂಪಾಯಿ ಇಳಿಸಿದ್ದೀನಿ. ನಾನ್ ಹಂಗ ಹೇಳಿಲ್ಲ ಅಪ್ಪಯ್ಯ. ಸುಳ್ಳು ಹೇಳ್ತಾನ? ಊಟಕ್ಕೆ ಬನ್ನಿ. ಸುಚೇಂದ್ರಣ್ಣ, ಊಟ ಬೇಕಾದ್ರೆ ಮನೆ ಕಟ್ಕೊಡ್ತೀನಿ, ಅಲ್ಲೋಗಿ ಊಟ ಮಾಡು. ದಾರಿ ಆಗೋವರೆಗೂ ದೇವಿ ಜೊತೆ ನೀನ್ ಮಾತಾಡೋ ಹಾಗಿಲ್ಲ. ಬಂದಿದ್ದಕ್ಕೆ 2 ನಿಮಿಷ ಮಾತಾಡ್ಬಿಡ್ತೀನಿ ಕಡೆ. ಆಗಲ್ಲ, ಹೊರಡು. ಶಾಸ್ತ್ರ ಪಾತ್ರ ಎಲ್ಲ ಪಕ್ಕಕ್ಕೆ ಇಡಿ. 2 ನಿಮಿಷ ಮಾತಾಡ್ಕೊಳ್ಳಿ ಬಿಡಿ. ಬನ್ನಿ ಬರ ನಡಿಯ ಬರ ಬನ್ನಿ. ಕ್ಷಮಿಸ್ಬಿಡಮ್ಮ, ಗೊತ್ತಾಗಿಲ್ಲ. ನೀವು ಮಾತಾಡ್ಕೊಳ್ಳಿ. ಸದಾನಂದ, ತೊಂದರೆ ಕೊಡ್ಬೇಡಿ. ನಡಿ ಒಳಗೆ ಮಾತಾಡ್ಕೊಳ್ಳಿ. ಯಾಕೋ ಸರಿ ಬರಲ್ಲ. ಒಂದು ಮದುವೆ ಆಗ್ಲಿ, ಒಬ್ಬೊಬ್ಬನು ನೋಡ್ಕೋತೀನಿ. ನೋಡ್ಕೋತೀನಿ ಕಂಡ್ರೆ ಸುಮ್ಮನೆ ಬಿಡಲ್ಲ. ತೊಂದರೆ ಕೊಡ್ಬೇಡಿ. ಯಾಕೆ ತೊಂದರೆ ಕೊಡ್ತೀವಿ? ಕ್ಷಮಿಸ್ಬಿಡಿ. ಅಂದ್ರೆ ನೀವು ಮಾತಾಡ್ಕೊಳ್ಳಿ. ಮಾಮ, ನನಗೂ ಗೊತ್ತು, ಎಲ್ಲ ಗೊತ್ತಾಗುತ್ತೆ ನನಗೂ. ಕಟೀಲಲ್ಲಿ ಮದುವೆ ಆಗ್ಲಿ, ನೋಡ್ಕೋತೀನಿ ನಾನುವೆ. ಬರ್ತೀನಿ. ಅಂದ್ರೆ ಕ್ಷಮಿಸ್ಬಿಡಿ, ತೊಂದರೆ ಕೊಡಲ್ಲ. ನೀವು ಮಾತಾಡ್ಕೊಳ್ಳಿ. ನಡೀರಪ್ಪ, ನಡೀರೇ. ಅಳೇಂದ್ರ, ಬಾಗ್ಲು ಹಾಕೋತೀನಿ, ಮಾತಾಡ್ಕೊಳ್ಳಿ. ದೇವಿ, ನಿನ್ಗೊಂದು ಮಾತು ಹೇಳ. ಹೇಳು. ನಾನು ಯಾಕೆ ಹುಟ್ಟಿದ್ದು ಅನ್ನೋ ಪ್ರಶ್ನೆಗೆ ಇವತ್ತು ನನಗೆ ಉತ್ತರ ಸಿಕ್ತು. ಯಾಕೆ? ಯಾಕಂದ್ರೆ ನೀನು ಹುಡ್ತೀಯ, ನೀನ್ ನನಗೆ ಸಿಗ್ತೀಯ ಅಂತಾನೆ ನಾನು ಹುಟ್ಟಿದ್ದೆ. ಅಯ್ಯೋ, ಜಾಸ್ತಿ ನಾಚ್ಕೋಬೇಡ್ವೆ, ನಂಗೆ ರಾತ್ರಿ ನಿದ್ದೆ ಬರಲ್ಲ. ವಾರದಿಂದ ನನಗೂ ನಿದ್ರೆ ಬಂದಿಲ್ಲ ಸುಚೇಂದ್ರ. ಅಲ್ಲಿಗೆ ನಾನು ನೀನು ಒಂದೇ ದೋಣಿನಲ್ಲಿ ಸಾಕ್ತಿದ್ದೀವಿ ಅಂತ ಅರ್ಥ. ದಡ ಮುಟ್ತೀವಲ್ಲ, ಬಿಡು. ಕಣ್ ಕಾಣಿಸ್ತಿಲ್ವಾ? ಬೇಕು ಅಂತಲೇ ಡಿಕ್ಕಿ ಹೊಡೆದ ಕಡೆ. ಡಿಕ್ಕಿ ಹೊಡೆಯೋ ಭಾಗ್ಯನ ನಂದಾಗಿಸ್ಕೊಂಡೆ. ನನ್ನೊಳಗೊಬ್ಬ ಕಲಾವಿದ, ಚತುರ ಕಲಾವಿದ ಇದಾನೆ. ಕರ್ಮ. ಅಕ್ಷತಾ, ಹೊಟ್ಟೆ ಹಸಿತಾ ಇದೆ. ಅಡಿಗೆ ಮಾಡಿದ್ಯಲ್ವಾ? ಬಾಪಡ್ಸು. ಊಟ ಮಾಡ್ತಾ ಇರಿ, ವಜ್ರಪ್ಪನ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಇಷ್ಟೊತ್ತಲ್ಲ? ವಜ್ರಪ್ಪನ ಅಂಗಡಿಗೋ ಅಥವಾ ವಜ್ರಪ್ಪನ್ ನೋಡೋಕೋ? ನೀವು ಹೀಗೆ ತಲೆ ಹಟ್ಟೆ ಮಾತಾಡ್ತಾ ಇದ್ರೆ ನಾನ್ ನಿಮ್ ಜೊತೆ ಮಾತಾಡಲ್ಲ. ಆಯ್ತು. ಇಷ್ಟೊತ್ತಲ್ಲಿ ಯಾಕೆ ಅಂಗಡಿಗೆ? ಬೆಳಿಗ್ಗೆ ಹೋದ್ರೆ ಆಗಲ್ವಾ? ಎಲ್ಲ ಅತ್ತೆ ಮಾಡಿದ ಕೆಲ್ಸ ಅರ್ಜೆಂಟ್ ಮಾಡ್ತಿದ್ದಾರೆ. ಈಗೇನಂತೆ ಅಮ್ಮಂದು? ಹೂ ವಿಳ್ಯ ಶಾಸ್ತ್ರ ಇದೆ. ಶ್ರೀಕಾಂತನ್ಗೆ ಅಮ್ಮ ಅಡ್ಗೆ ಒಪ್ಸಿದ್ರು. ಅತ್ತೆ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮನೆಯಲ್ಲಿ ರೇಷನ್ ಇಲ್ಲ, ಈಗ್ಲೇ ತಗೊಂಬ ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ಶತಾ, ಮದುವೆ ಅಲ್ವೇನೆ, ಸಂಭ್ರಮ ಇರುತ್ತೆ, ಅದಕ್ಕೆ ಅಮ್ಮ ಹೀಗೆಲ್ಲ ಮಾಡ್ತಿದ್ದಾಳೆ ಅಷ್ಟೇ, ಬಿಡು. ಪೂರ್ತಿ ಅಡ್ಗೆಗೇನು ಒಪ್ಕೊಂಡಿಲ್ಲ, 2-3 ಅಡ್ಗೆಗೆ ಒಪ್ಕೊಂಡಿದ್ದಾರೆ. ಪಾಯಸ, ಕೋಸಂಬರಿ, ಅದು ಅಲ್ದೆ ಹೇರಳು ಬಿಚ್ಚಿ ಓಡಾಡ್ತಾ ಇದ್ದಾರೆ. ಊರಿನ ಜನ ಎಲ್ಲ ತಲೆಗೊಂದ್ ಮಾತಾಡ್ತಿದ್ದಾರೆ. ಇತ್ತೀಚೆಗೆ ಅತ್ತೆ ನಡವಳಿಕೆನೇ ಸರಿ ಇಲ್ಲ, ವಿಚಿತ್ರವಾಗಿ ಆಡ್ತಾರೆ. ಈಗ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಕಟೀಲಲ್ಲಿ ದೇವಿ ಮದುವೆ ಮುಗಿಲಿ, ಆಮೇಲೆ ನಾನೇ ಮಾತಾಡ್ತೀನಿ ಅಮ್ಮನ ಜೊತೆ. ಊರಲ್ಲಿ ಕೆಲವೊಬ್ರು ಅಮ್ಮನ ಬಗ್ಗೆ, ಅಮ್ಮ ಹೆರಳು ಬಿಚ್ಕೊಂಡು ಓಡಾಡ್ತಿರೋದ್ರ ಬಗ್ಗೆ ಮಾತಾಡ್ತಿರೋದು ನನ್ನ ಕಿವಿಗೆ ಬಿದ್ದಿದೆ. ಈಗ ಮಾತಾಡಿ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ, ಗೊತ್ತಾಯ್ತಾ? ಸರಿ, ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಹೋಗೋಣ. ಹೊರಗಡೆ ಚಂದ್ರ ಮೂಡಿದಾನೆ,
ತಂಗಾಳಿ ಬೀಸ್ತಾ ಇದೆ. ನೀನು ನಾನು ಕೈ ಕೈ ಹಿಡ್ಕೊಂಡು ನಡೀತಾ ನುಲಿತಾ ವಜ್ರಪ್ಪನ ಅಂಗಡಿಗೆ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿ ಬಾಗ್ಲಾಗಿರುತ್ತೆ, ನಾವು ಹೋಗೋ ಅಷ್ಟ್ರಲ್ಲಿ. ನಡೀರಿ, ಸ್ಕೂಟರ್ ತೆಗೀರಿ, ಹೋಗ್ಬಿಟ್ ಬರೋಣ. ಸ್ವಲ್ಪನೂ ರಸಿಕತೆನೇ ಇಲ್ಲ ನಿನ್ಗೆ. ನಡಿ. ಸುಚೇಂದ್ರ ದೇವಿ ಮದುವೆ ಆಗದ ಹೊರತು ನಿನಗೆ ಶಂಕ ಸಿಗೋದಿಲ್ಲ. ಸಿಕ್ಕಾಕ್ಸಿದ್ದಾರೆ ಅಮ್ಮನವರು ನಿನ್ನ. ಅಮ್ಮನವರು ನಿನ್ನನ್ನ ಸಿಕ್ಕಾಕ್ಸಿದ್ದಾರೆ. ಮದುವೆ ಆಗದ ಹೊರತು ನಿನಗೆ ಶಂಕ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಅಮ್ಮನವರು. ಸುಚೇಂದ್ರ ದೇವಿ ಮದುವೆ ಆಗದ ಹೊರತು ನಿನಗೆ ಶಂಕ ಸಿಗೋದಿಲ್ಲ. ಮದುವೆ ಆದ ಮೇಲೆ ನಿನಗೆ ಶಂಕ ಸಿಗುತ್ತೆ ಅಂತ ಹೇಳಿಲ್ಲ. ನಿನಗೆ ಶಂಕ ಸಿಗಲ್ಲ. ಅಮ್ಮನವ್ರಿಗೆ ಲಗ್ನ ಪತ್ರಿಕೆ ಕೊಡಬೇಕು. ಅಮ್ಮನವರು ಇವಳು ಮದುವೆಗೆ ಬಂದು ಅಕ್ಷತೆ ಕಾಲು ಹಾಕಿ ಹರಿಸ್ಬೇಕು. ಅಮ್ಮನವ್ರನ್ನ ಕರಿಬೇಕು. ಅಮ್ಮನವರು ಬರಲೇಬೇಕು ಮದುವೆಗೆ ಅಂತ ನಮ್ಮ ದೇವಿ ಹಠ ಹಿಡಿದು ಕೂತ್ಬಿಟ್ರೆ ಏನಯ್ಯ ಮಾಡೋದು ಮದುವೆ ದಿವಸ ಅಲ್ವಾ? ನಾನು ನಿನ್ನನ್ನು ದಾರಿ ತಪ್ಪಿಸ್ತಾ ಇಲ್ಲ. ತಾಯಿ ಮಾತಿನಲ್ಲಿ ನಿನ್ನನ್ನು ದಾರಿ ತಪ್ಪಿಸ್ತಾ ಇದ್ದಾಳೆ ಅಂತಂದೆ. ಅಮ್ಮ ದೇವಿ ದುರ್ಗ